ಅಲ್ಲ ರೀ, ಊಟ ಸಭೆ ಹೆಂಗಾಗ್ತದೆ, ಸಭೆ ವೇದಿಕೆ ಹಾಕಿಸಿ ಸಂಬಂಧಪಟ್ಟಂಗೆ ಎಲ್ಲ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಮುಖ್ಯಮಂತ್ರಿ, ಉಪಮುಖ್ಯ ಸಚಿವ ಸಂಪುಟ ಸೇರ್ ಮಾಡಿದ್ರೆ ಸಭೆ. ಇದು ಊಟ ಅಷ್ಟೇ. ಆದ್ರೂ ಸರ್ ಒಂದಷ್ಟು ರಾಜಕೀಯ ಉಪ್ಪಿನಕಾಯಿ ಎಲ್ಲ ಇರುತ್ತಲ್ಲ ಸರ್. ಯಾವುದು ರಾಜಕೀಯ ಇಲ್ಲ. ರಾಜಕೀಯ ಮಾಡೋದಾದ್ರೆ ಸಪ್ರೇಟ್ ಮಾಡ್ತೀವಿ, ಅದನ್ನೇ ನಿಮಗೆ ಮುಚ್ಚಿಟ್ಟು ಮಾಡೋಕ್ಕಾಗುತ್ತಾ? ನೇರವಾಗಿ ಮಾಡ್ತೀವಿ. ಯಾವಾಗ ಶುರು ಮಾಡ್ತೀರಾ ಸರ್? ಬಂದ್ಮೇಲೆ ರಾಜಕೀಯ ಮಾಡ್ದಂಗೆ ಇರ್ತೀವ. ಯಾವಾಗ ಶುರು ಮಾಡ್ತೀರಾ ಸರ್? ಈಗ ಯಾವಾಗ ದಿನ ರಾಜಕೀಯನೇ ನಾವು ಮಾಡೋದು, ಶುರು ಮಾಡೋದಿಲ್ಲ. ನಮ್ಮ ದಿನ ರಾಜಕೀಯ ಮಾಡೋದು ಅಲ್ಲ, ನಿಮ್ಮ ಬಹುದಿನದ ಕನಸು ನಿಮ್ಮ ನಾಯಕರು CM ಆಗಬೇಕು ಅನ್ನೋದು. ಬರುತ್ತೆ, ಟೈಮ್ ಬರುತ್ತೆ. ಜನವರಿ ಮಾತಾಡ್ತೀನಿ. ಯಾವುದು ಡೆಡ್ಲೈನ್ ಇಲ್ಲ. ನಿಮಗೆ ಜನವರಿಗೆ ಮಾತಾಡ್ತೀನಿ. ಬಟ್ ಯತೀಂದ್ರವ್ರು ಹೇಳ್ತಾರೆ ಎಲ್ಲ ಸೆಟ್ಲ್ ಆಗಿದೆ ಅಂತಾರಲ್ಲ ಸರ್ ಯತೀಂದ್ರವ್ರು. ಏನು ಸೆಟ್ಲ್ ಆಗಿದೆ? ಎಲ್ಲ ಹೈಕಮಾಂಡ್ ಹೇಳಿದೆ ದೇರ್ ಇಸ್ ನೋ ಚೇಂಜಸ್ ಅಂತ. ಅವ್ರಿಗೆ ಹೇಳಿದೆ ಅಂತ ಅವ್ರು ಹೇಳಿದ್ದು ಅವ್ರಿಗೆ ಹೇಳಿದಾರಂತ. ಹೈಕಮಾಂಡೇ ಕ್ಲಿಯರ್ ಅಲ್ಲ ಮಾಡಿದೆ. ಸ್ವಾಮಿ, ನಾನು MLA, ನಂದು ಓಟಿದೆ. ಮುಖ್ಯಮಂತ್ರಿಯಾಗಿ ನಂದು ಓಟಿದೆ. ನನಗೆ ಮಾಹಿತಿ ಇರಲದ್ದು MLCಗೆ ಮಾಹಿತಿ ಇರುತ್ತಾ? ಇನ್ನೇ ಅವ್ರವ್ರ ಕಲ್ಪನೆ ಮಾತಾಡ್ತಾರೆ. ನಾನಿರಲಿಲ್ಲ ಆ ಸಭೆಯಲ್ಲಿ. ನಾನಿರಲಿಲ್ಲ. ಆರಾಮ ಮಾತಾಡಿ. ಏನು ಇತ್ಯರ್ಥ ಅಂದ್ರೆ ಏನು? ಖಾಲಿ ಇದೆ, ಕುರ್ಚಿ ಖಾಲಿ ಇದ್ರೆ ಅದು ಇತ್ಯರ್ಥ ಆಗುತ್ತೆ. 2ನೇ ತಾರೀಕಿನ ಮೇಲೆ ನೀವು ಮುಹೂರ್ತ ಫಿಕ್ಸ್ ಮಾಡಿದಿರಲ್ಲ, ಏನ್ ಸರ್ ಅದು ಅಂತ? ನಾನು ಈ ಹಿಂದೆ ಒಂದು ಹೇಳಿಕೆ ಕೊಟ್ಟಿದ್ದೆ, ರಕ್ತದಲ್ಲಿ ಬರ್ಕೊಡ್ತೀನಿ ಡಿಸೆಂಬರ್ ಅಂತ ಹೇಳಿ. ಆ ಅವಧಿ ಮುಗಿಲಿ. ರಕ್ತದಲ್ಲಿ ಬರ್ಕೊಟ್ಟಿದ್ದು ರಕ್ತ ಒಣಗಿದೆಯೋ, ರಕ್ತ ರೇಟಿಂಗ್ ಇದೆಯೋ ಇಲ್ಲ ಅನ್ನೋದು ಜನವರಿ ಮಾತಾಡ್ತೀನಿ. ಇಲ್ಲ, ನಮ್ದೊಂದು ಇಂಪಾರ್ಟೆಂಟ್, ನಮ್ದೊಂದು ದೇವರಲ್ಲಿ ಕಾರ್ತಿಕ ಇದೆ, ಅದಕ್ಕೋಸ್ಕರ ನಾನು ಇರಲೇಬೇಕು. ನೀವೇನೋ CM ಬದಲಾವಣೆ ಬಗ್ಗೆ ಮಾತಿಲ್ಲ. ಯತೀಂದ್ರ ಸಿದ್ದರಾಮಯ್ಯ ಪ್ರತಿದಿನ ಕೂಡ ಹೇಳ್ತಿದ್ದಾರೆ CM ಸಿದ್ದರಾಮಯ್ಯನವರೇ ಮುಂದುವರಿತಾರೆ, ಹೈಕಮಾಂಡ್ ಹೇಳಿದ್ದು ಅಂತ. ನಿಮಗೆ ಮೊನ್ನೆನೂ ಹೇಳಿದ್ದೀನಿ, ಇವತ್ತು ಹೇಳ್ತೀನಿ. MLAಗೆ CM ಮಾಡೋ ಓಟ್ ಇರುತ್ತೆ. ಯಾರು MLA ಮಾತಾಡಿದ್ರೆ ನೀವು ಕನ್ಸಿಡರ್ ಮಾಡಬೇಡ್ರಿ ಅಂತ ಹೇಳಿದೀನಿ. ಅಂತರಲ್ಲಿ MLC ಅವ್ರು ಮಾತಾಡೋದು ನೀವು ಕನ್ಸಿಡರ್ ಮಾಡ್ತೀರಾ ಅಂದ್ರೆ ಮಾಧ್ಯಮದವ್ರಿಗೆ ನಾನು ಏನು ಹೇಳಕ್ಕಾಗಲ್ಲ. ಮಾತ್ರ ಅಲ್ಲದೆ CM ಪುತ್ರ ಅನ್ನೋ ಕಾರಣಕ್ಕಾಗಿ ಅವ್ರು ಹೇಳಿಕೆ. ನಾನು CM ಪುತ್ರ ಕಣ್ರಿ, ಮಾಹಿತಿ ಗೊತ್ತಿರುತ್ತಲ್ಲ. ನಾನು CM ಪುತ್ರ. ಜೆ.ಎಚ್. ಪಟೇಲ್ ನಮ್ಮ ದೊಡ್ಡಪ್ಪ. ಹಂಗಂದ್ರೆ